ಹುಬ್ಬಳ್ಳಿಯ ರಾಮ ಜನ್ಮಭೂಮಿ ಹೋರಾಟದ 31 ವರ್ಷದ ಹಿಂದಿನ ಕೇಸನ್ನ ರೀಓಪನ್ ಮಾಡಿದ್ದು ಸರ್ಕಾರದ ಈ ನಿಲುವು ಶ್ರೀರಾಮ್ ಸೇನೆ ಸಂಘಟನೆ ನಾವು ಖಂಡಿಸ್ತಾ ಇದ್ದೀವಿ, ವಿರೋಧಿಸ್ತಾ ಇದ್ದೀವಿ. 31 ವರ್ಷ ಹಾಗಾದ್ರೆ ಡಿಪಾರ್ಟ್ಮೆಂಟು ಸರ್ಕಾರ ಏನ್ ಮಾಡ್ತು? ಪೂರ್ಣ ಪ್ರಮಾಣದಲ್ಲಿ ನಿದ್ದೆ ಮಾಡಿದ್ರ? ಈಗ ಇಡೀ ದೇಶದಲ್ಲಿ ರಾಮ ಜನ್ಮಭೂಮಿಯ ಮಂದಿರದ ನಿರ್ಮಾಣದ ಉದ್ಘಾಟನೆ ಸಮಯದಲ್ಲಿ ಒಂದು ಒಳ್ಳೆ ವಾತಾವರಣ, ಶಾಂತಿಯ ವಾತಾವರಣ, ಅತ್ಯಂತ ಆನಂದದ ವಾತಾವರಣ ಇದ್ದಂತಹ ಸಮಯದಲ್ಲಿ 31 ವರ್ಷದ ಹಿಂದಿನ ಆ ಕೇಸನ್ನು ರೀಓಪನ್ ಮಾಡಿ ಬಂಧನ ಮಾಡುವಂತಹದ್ದು, ಭಯಭೀತ ನಿರ್ಮಾಣ ಮಾಡುವಂತಹದ್ದು ಇದು ಸರ್ಕಾರಕ್ಕೆ ಶೋಭೆ ತರುವಂತಹದ್ದಲ್ಲ. ಹಾಗಾದ್ರೆ ಮೈಸೂರಿನಲ್ಲಿ PFI ಕೇಸನ್ನ ಸುಮಾರು 200 ಕೇಸನ್ನ ರದ್ದು ಮಾಡಿದೆ. ಅದನ್ನು ರೀಓಪನ್ ಮಾಡಿ PFI ಕೇಸು ಗಲಾಟೆ ಮಾಡಿದ್ದಾರೆ, ಗಲಭೆಕೋರ ಮಾಡಿದ್ದಾರೆ. ಕೇರಳದಿಂದ ಗುಂಡಾಗಳನ್ನ ಮುಸ್ಲಿಂ ಗುಂಡಾಗಳು ಬಂದಿದ್ದು, ಸೊ ಅವ್ರ ಕೇಸನ್ನು ನೀವು ವಾಪಸ್ ತಗೊಂಡ್ರಿ, ಅದನ್ನು ರೀಓಪನ್ ಮಾಡಿ. DG ಹಳ್ಳಿ, KG ಹಳ್ಳಿಯಲ್ಲಿ ಮತ್ತು ಹುಬ್ಬಳ್ಳಿ ಗಲಾಟೆಯಲ್ಲಿ, ಹಿಂದೆ ಇತ್ತೀಚೆಗೆ ನಡೆದಂತ ಗಲಾಟೆಯಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಪೊಲೀಸ್ ಹಲ್ಲೆ ಮಾಡಿದ್ದಾರೆ, ಡಿಪಾರ್ಟ್ಮೆಂಟ್ ಪೊಲೀಸ್ ಸ್ಟೇಷನ್ ಅನ್ನು ಸುಟ್ಟು ಹಾಕಿದ್ದಾರೆ. ಸೊ ಅದನ್ನ ರದ್ದು ಮಾಡಬೇಕು, ಅಲ್ಲಿ ಮುಗ್ಧರನ್ನ ಬಂಧನ ಮಾಡಿದ್ದಾರೆ ಅಂತನ್ನುವಂಥದ್ದು ತನ್ವೀರ್ ಸೇಠ್ ಒಂದು ಪತ್ರ ಬರೆದಿದ್ದು. ಸೊ ಅದರ ಸಂಬಂಧಪಟ್ಟಾಗೆ ನೀವು ಸ್ಪಂದನ ಮಾಡಿದ್ರಿ. ಹಾಗಾದ್ರೆ ಅದನ್ನು ಯಾಕೆ ಸ್ಪಂದನ ಮಾಡಿದ್ರಿ? ಮುಸ್ಲಿಮರ ಓಲೈಕೆಗೋಸ್ಕರ. ಇಲ್ಲಿ ಮುಸ್ಲಿಮರ ಓಲೈಕೆಗೋಸ್ಕರನೇ ರಾಮ ಜನ್ಮಭೂಮಿಯ ವಾತಾವರಣವನ್ನ, ಹಿಂದೂಗಳ ಒಂದು ಒಳ್ಳೆ ಹಬ್ಬದ ವಾತಾವರಣವನ್ನ ಕೆಡಿಸೋ ಸಲುವಾಗಿ, ಸೇಡು ತೀರಿಸೋ ಸಲುವಾಗಿ, ದ್ವೇಷ ನಿರ್ಮಾಣ ಮಾಡೋ ಸಲುವಾಗಿ, ಸೊ ದ್ವೇಷಕ್ಕಾಗಿ ಈ ರೀತಿಯ ಕೇಸ್ಗಳನ್ನ ರೀಓಪನ್ ಮಾಡಿ ಬಂಧಿಸುವಂತ ಪ್ರಕ್ರಿಯೆ ಮಾಡ್ತಾ ಇರುವಂತದ್ದು ಸರಿಯಲ್ಲ. ಇದೊಂದು ಅತ್ಯಂತ ಕ್ರೌರ್ಯ. ಇದು ಇವತ್ತವರು 70-80 ವಯಸ್ಸಿನವರಿದ್ದಾರೆ. ಸೊ ಅಂಥ ವಯಸ್ಸಿನವರಿಗೆ ಈಗ ಬಂಧನ ಮಾಡಿ ಇನ್ನು ಮೇಲೆ ಜೈಲಿಗೆ ಹಾಕಿ ಕೇಸುಗಳನ್ನು ನಡೆಸೋರ? ಸೊ ಇದು ಅಮಾನವೀಯವಾದಂತಹದ್ದು, ಇದು ಸರಿಯಲ್ಲ. ಶ್ರೀರಾಮ್ ಸೇನೆ ಸಂಘಟನೆ ಕೋರ್ಟ್ ಮೂಲಕನೂ ಹೋರಾಟ ಮಾಡ್ತೀವಿ ಮತ್ತು ಮನವಿ ಕೊಟ್ಟು, DC ಗಳಲ್ಲಿ ಮನವಿ ಕೊಟ್ಟು ನಾವು ಆಂದೋಲನ ಕೂಡ ಮಾಡುವಂತ